AR ರೆಹಮಾನ್ ಒಂದು ಮಾತು ಹಾಡಿದ್ದಾರೆ, ಏನಂದರೆ ಬಾಲಿವುಡ್ಡಿಂದ ನನಗೆ 8 ವರ್ಷದಿಂದ ಅವಕಾಶ ಸಿಕ್ಕಿಲ್ಲ, ನಾನು ಮುಸ್ಲಿಂ ಆಗಿರೋ ಕಾರಣಕ್ಕೆ ಇರ್ಬೋದೇನೋ ಅಂತ. ನಿಮ್ಮ ಕಾರಣ ನೀವೆಲ್ಲ ಹಾಳಾಗೋಯ್ತೀರಾ, ಹಾಳಾಗಿ ಅಕ್ಕುಟ್ಟೋಗಿ ಸತ್ತೋಗ್ಬಿಡ್ತೀರಾ. ಕರೋನಾ ಬಂದು ಎಂತೆಂಥವ್ರು ಸಾಯ್ತಾರೆ, ನಿಮ್ಮಂತೂ ಸಾಯ್ತಾ ಇಲ್ಲ. ನಂಗೆ ಅದೇ ಬೇಜಾರು. ಇದಕ್ಕಿಂತ ಚೈಲ್ಡಿಶು ಮತ್ತು ಅಸಹ್ಯದ ಸ್ಟೇಟ್ಮೆಂಟ್ ಇನ್ನೊಂದಿಲ್ಲ. ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ತಗೊಳ್ಳೋವಾಗೆಲ್ಲ ಲಾಭ ತಗೊಂಡು ಅನುಭವಿಸಿ, ಆಸ್ಕರ್ ಬಂದಿದ್ದು ಬಾಲಿವುಡ್, ಆಸ್ಕರ್ ತಗೊಂಡು ಮತ್ತೊಂದು ತಗೊಂಡು ಮಗದೊಂದು ತಗೊಂಡು ನೀನು ಇದು ಆಕ್ಚುಲಿ ಚೆನ್ನಾಗಿರೋ, ಇದು ಟೂ ಮಚ್. ಇದು ಕಾಲ ಮುಗಿದ ಮೇಲೆ ಇಂಥದೊಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ದೊಡ್ಡದು ಅಂತ. ಬೇಸಿಕಲಿ ಹಿಂದೂ ಕನ್ವರ್ಟೆಡ್ ಫೆಲೋ. ಹೌದು. ಹಾಂ, ನಾನು ಹೊರಗೆ ಅಯ್ಯೋ ನಾನು ಸತ್ತೋಯ್ತೀನಿ ಕಣಣ್ಣ, ಅಣ್ಣ ನನ್ನ ಕೈಲಾಯ್ತಾ ಇಲ್ಲ, ಏನೋ ಆಗ್ಬಿಟ್ಟಿದ್ದೀನಿ, ಅಂಥ ಹಾಡು ಕೊಟ್ಟಿದ್ದೆ, ಇಂಥ ಹಾಡು ಕೊಟ್ಟಿದ್ದೆ. ಹೌದು ಕೊಟ್ಟಿದ್ರಿ. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ನಮ್ಮಲ್ಲೂ PB ಶ್ರೀನಿವಾಸ್ ಬದುಕಿದ್ರು, ಪಾಪ ಕೊನೆಯ ಕ್ಷಣದವರೆಗೂ ಹಾಡ್ತಾ ಇದ್ರು. ಬಂದಾಗ ಗೌರವದಿಂದ ಹಾಡಿಸೋರು ಅಷ್ಟೇ. ಹಂಗನ್ಬಿಟ್ಟು ಹಳೆಯ PB ಶ್ರೀನಿವಾಸ್ ಹಾಡ್ದಂಗೆ ಆಗ್ತಿತ್ತ ಅದು? ಬಟ್ ಇವ್ರು ಹಾಡಿದ್ದು PB ಶ್ರೀನಿವಾಸ್ ಬಂದು ಹೇಳಿದ್ರೆ ನಮಗೆ ಎಂಥ ಹಾಡು ಹಾಡಿದ್ದೆ ನಾನು, ಅದಂತ ನನಗೆ ಈಗ ಅವಕಾಶ ಕೊಡ್ತಾ ಇಲ್ಲ ಅಂತ ಅವ್ರಂದ್ರೆ ಯಾರೇನು ಮಾಡೋಣ ಅದಕ್ಕೆ ಅಂತಿದ್ದು. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಆ ಟೈಮಲ್ಲಿ ಇತ್ತು ಅಷ್ಟೇ, ಜನ ಮೆಚ್ಚಿದ್ರು. ಹೀರೋಗಳು ಈಗ ಅನ್ಕೊಂಡು ಹೋಗ್ಬಿಟ್ರೆ ನಾನು ಹಿಂದೂ ಅನ್ನೋ ಕಾರಣಕ್ಕೆ ನನಗೆ ಅವಕಾಶ ಕೊಡ್ತಾ ಇಲ್ಲ ಅಂತ ಅನ್ಬೋದಾ? ಯಾವ ಬೋಳಿ ಮಗ ಹೇಳಿದ್ರಿ ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ಇದು ಸರಿಯಾಗಿಲ್ವೇ? ಇಲ್ಲ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ, ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಅಪ್ಪಿ, ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ತರ ಅಂಬರೀಶ್ ಹಳೇದು, ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರವ್ಯೂಹ ಕತೆ ಇದಂಗಿದೆಯಲ್ಲಪ್ಪಿ. ಇದು ಆಕ್ಚುಲಿ ಚೆನ್ನಾಗಿರೋದು. ವಾಟ್ ಆರ್ ಯು ಪೀಪಲ್ ಪ್ಲೇಯಿಂಗ್? ಆಟ ಆಡ್ತಾ ಇದ್ದೀರಾ ಎಲ್ಲ ಸೇರ್ಕೊಂಡಲ್ಲಿ, ಏನದು? ಯಾಕೆ ಕೊಡಬೇಕು? ಫಸ್ಟ್ ಆಫ್ ಆಲ್ ಹಿಂದೂ ಮುಸ್ಲಿಂ ಆಧಾರದಲ್ಲಿ ಕಲೆಗಾರ. ಆಮೇಲೆ ಅದೇನೋ ಒಂದು ರೈಲ್ ಬಿಟ್ಟಿದಾರಲ್ಲಿ, ಏನದು ಸೃಜನಶೀಲತೆ ಇಲ್ಲದವರು. ನೀವು ಮಾಡಿದಾಗ ಮಾತ್ರ ಸೃಜನಶೀಲತೆ, ಬೇರೆಯವರೆಲ್ಲ ಮಾಡಿದಾಗ ಕಚಡಾನಾ? ಮಜಾ ಆಯಾ. ವಾಟ್ ಸಾರ್ಟ್ ಆಫ್ ಎ ಫೆಲೋ? ಐ ಡಿಂಟ್ ನೋ ಈ ಸಚ್. ಹಾಗೆ ಹೇಳಿದ್ರೆ ಅದಕ್ಕಿಂತ ಮೀನ್ ಮೆಂಟಾಲಿಟಿ ಬುದ್ಧಿ ಇನ್ನೊಂದಿಲ್ಲ. ಹೊಳೆ ದಾಟದ ಮೇಲೆ ಡ್ಯಾಶ್ ಡ್ಯಾಶ್ ಅಂದಂಗೆ ಹಂಗಾಯ್ತು ಕಥೆ. ಆಮೇಲೆ ಅಣ್ಣ ಇನ್ನು ಏನೋ ಬೇಕಣ್ಣ. ಈಗ ಈ ಯಶ್ದು ಫಿಲಮ್ಗೆ, ರಾಮಾಯಣ ಫಿಲಮ್ಗೆ ಮ್ಯೂಸಿಕ್ ಕಂಪೋಸ್ ಮಾಡ್ತಿದ್ದಾರೆ. ಅದಕ್ಕೆ ಯಾರೋ ಒಬ್ಬರು ಇದಕ್ಕೆ ಅಪೋಸ್ಮೆಂಟ್ ಬರಲ್ಬಾರ್ದು. ಇಲ್ಲ, ನಾನು ಬ್ರಾಹ್ಮಣರ ಶಾಲೆಯಲ್ಲಿ ಓದಿರೋದು, ಮಹಾಭಾರತ ಎಲ್ಲ ಬೋಧಿಸ್ತಾ ಇದ್ರು, ಒಳ್ಳೆ ವ್ಯಕ್ತಿಗಳು, ಮೌಲ್ಯಗಳು, ಸಿದ್ಧಾಂತ. ಅಲ್ಲಿ ಮುಸ್ಲಿಂ ಅಂತ ಕೈ ಕೊಡ್ತಾರೆ ಅಂತಾರೆ, ಇಲ್ಲಿ ಹಿಂದೂಗಳದ ಮೌಲ್ಯಗಳು ಚೆನ್ನಾಗಿವೆ ಅಂತ ಹೇಳ್ತಾರೆ. ಹಾಗಾದ್ರೆ ಎಷ್ಟು ವಿಶಾಲ ಮನೋಭಾವದರಾಗಿರ್ಬೇಕು ಅವರು? ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ನಿಮಗೆ ಇಲ್ಲಿ ಬೇಕಾದಾಗ ಇಲ್ಲಿ ಹಿಂಗೆ, ಅಲ್ಲಿ ಬೇಕಾದಾಗ ಅಲ್ಲಿ ಹಂಗೆ. ಎಂತ ಡೊಂಗಿತನ ರೀ. ಅನುಕೂಲ ಸಿಂಧು. ಎಸ್, ಮಧ್ಯಾಹ್ನ ತಕ್ಷಣ ಗುಡುಗು ಮುಂಚೆ ಬರ್ತಿದ್ದೆ, ಸಟ್